ಒರಿಜಿನಲ್ ಸ್ಟೈಲಲ್ಲಿ ಕಡಾಯಿ ಪನ್ನೀರ್ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ನಿಮ್ಮ ಮುಂದೆ ತೋರಿಸ್ಕೊಡ್ತೀನಿ. ಕಡಾಯಿ ಪನ್ನೀರ್ಗೆ ಪನ್ನೀರನ್ನು ಕರಿಬೇಕು. ಕಡಾಯಿ ಪನ್ನೀರ್ ಮಸಾಲೆಯನ್ನು ಹುರಿಯುವಂಥದ್ದು ಹೇಗೆ ಅಂತ ತೋರಿಸ್ಕೊಳ್ಳೋಣ. 4 ಸ್ಪೂನು ಧನಿಯಾ, 1-2 ಇಂಚು ಚಕ್ಕೆ, ಒಂದೇ ಒಂದು ಅನಾನಸ್ ಹೂವು, 4 ಕಪ್ಪು ಏಲಕ್ಕಿ, 8 ಬ್ಯಾಡಗಿ ಮೆಣಸಿನ್ಕಾಯಿ, ಅರ್ಧ ಸ್ಪೂನ್ನಷ್ಟು ಜೀರಿಗೆ. 400 ಗ್ರಾಮ್ ಪನ್ನೀರ್ ಏನು ತೊಗೊಂಡಿದ್ದೀನಿ ಅದನ್ನು ಕರ್ಕೋಬೇಕು. 2 ದಪ್ಪ ಮೆಣಸಿನಕಾಯಿ ತೊಗೊಂಡಿದ್ದೀನಿ, ಈ ಥರ ಬಿಲ್ಲೆ ಹೆಚ್ಕೊಂಡಿದ್ದೀನಿ, ಅದನ್ನು ಹೀಗೆ ಹಾಕೋಣ. 3 ಟೊಮೆಟೊನ ಈ ಥರ ನುಣ್ಣು ಮಾಡ್ಕೊಂಡಿದ್ದೀನಿ ಪೇಸ್ಟು ನೋಡಿ. 200 ಗ್ರಾಮ್ಗೆ 1 ಸ್ಪೂನು ಕರೆದಿಟ್ಕೊಂಡಿದ್ವಲ್ಲ ಪನ್ನೀರು, ಆ ಪನ್ನೀರನ್ನು ಇಲ್ಲಿ ಸೇರಿಸೋಣ. ಸ್ನೇಹಿತರೆ ನಮಸ್ಕಾರ, ನಾನು ಶ್ರೀಧರ್ ಮೂರ್ತಿ, ಶ್ರೀ ಕೇಟರರ್ಸ್ ಮೈಸೂರು. ಪದೇ ಪದೇ ನಿಮ್ಮ ಎದುರುಗಡೆ ಬರ್ತಿರ್ತೀನಿ, ನಿಮಗೆ ಖುಷಿ ಕೊಡ್ತಾ ಇರುತ್ತೆ. ನಾನು ಮಾಡುವಂಥ ಖಾದ್ಯಗಳಿಗೆ ನಿಮ್ಮ ಕಡೆಯಿಂದ ಒಳ್ಳೊಳ್ಳೆ ಅಪ್ರಿಸಿಯೇಷನ್ ಬರ್ತಿದೆ, ನಿಮ್ಮ ಸಪೋರ್ಟ್ ಕೂಡ ಬಹಳ ಚೆನ್ನಾಗಿದೆ. ನೀವುಗಳು ಸಬ್ಸ್ಕ್ರೈಬ್ ಆಗ್ತಿದ್ದೀರಾ, ಇನ್ನೂ ಆಗಬೇಕು. ನಿಮ್ಮ ಸಪೋರ್ಟ್ ಇನ್ನೂ ಬೇಕು, ನಿಮ್ಮ ಆಶೀರ್ವಾದ ಇನ್ನೂ ಜಾಸ್ತಿನೇ ಬೇಕು. ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ. ಜೊತೆಗೆ ನಿಮ್ಮೆಲ್ಲರ ಕೋರಿಕೆಯ ಮೇರೆ ಹಲವಾರು ಮೆಸೇಜ್ಗಳು ಬಂದಿದೆ ನನಗೆ ಪರ್ಸನಲ್ ಆಗಿ ಸುಮಾರು ಜನ ಫೋನ್ ಮಾಡಿ ಹೇಳಿದ್ದಾರೆ, ನನಗೆ ಈಗ ನಾರ್ತ್ ಇಂಡಿಯನ್ ಸ್ಟೈಲ್ ಗ್ರೇವಿ ಮಾಡಿ ತೋರಿಸಿ, ಕಡಾಯಿ ಪನ್ನೀರ್ ಮಾಡಿ ತೋರಿಸಿ ಅಂತ ಒಬ್ಬರು ಕರೆಕ್ಟಾಗಿ ಕೇಳಿದ್ದಾರೆ, ಫೋನ್ ಮಾಡಿ ಹೇಳಿದ್ದಾರೆ. ಅದಕ್ಕೋಸ್ಕರ ಈ ಸಾರಿ ಒರಿಜಿನಲ್ ಸ್ಟೈಲಲ್ಲಿ ಕಡಾಯಿ ಪನ್ನೀರ್ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ನಿಮ್ಮ ಮುಂದೆ ತೋರಿಸ್ಕೊಡ್ತೀನಿ. ಕೆಲವರೆಲ್ಲ ಅಂಗಡಿಯಲ್ಲಿ ಸಿಗುವಂತಹ ಗರಂ ಮಸಾಲೆ ಅದು ಇದು ತಂದುಬಿಟ್ಟು ಅದನ್ನೇ ಹಾಕು, ಕಲರ್ ಚೇಂಜ್ ಮಾಡಿಬಿಡ್ತಾರೆ. ಆದರೆ ಇಲ್ಲಿ ಯಾವುದೇ ಕಲರ್ ಬಳಸಲ್ಲ, ಅಂಗಡಿಯಿಂದ ತಂದಿರುವಂಥ ಪದಾರ್ಥಗಳಿಲ್ಲ. ಈವನ್ ಧನಿಯಾ ಪುಡಿ, ಅಚ್ಚಕಾರದ ಪುಡಿ ಕೂಡ ನಾವೇ ಮಾಡಿಟ್ಕೊಂಡಿರುವಂಥದ್ದು. ಇದಕ್ಕೆ ಏನು ಕಡಾಯಿ ಪನ್ನೀರ್ ಮಸಾಲೆ ಹಾಕಬೇಕು ಅದನ್ನು ಕೂಡ ಇವಾಗ ನಿಮ್ಮ ಎದುರುಗಡೆನೇ ಹುರಿದು ಪುಡಿ ಮಾಡಿ ಹಾಕಿ ತೋರಿಸ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ಕಡಾಯಿ ಪನ್ನೀರ್ ದೇವರ ಹೆಸರು ಹೇಳ್ತಾ ಒಲೆಯನ್ನು ಹಚ್ಚಿದ್ದೀನಿ. ಮೊದಲಿಗೆ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು, ರಿಫೈಂಡ್ ಆಯಿಲ್ ಇದು, ಎಣ್ಣೆಯನ್ನು ಹಾಕೋಣ. ಏನಕ್ಕಿದು ಎಣ್ಣೆ ಅಂದರೆ ಕಡಾಯಿ ಪನ್ನೀರ್ಗೆ ಪನ್ನೀರನ್ನು ಕರಿಬೇಕು. ಎಣ್ಣೆ ಕಾಯ್ತಾ ಇರಲಿ, ಅದರ ಮಧ್ಯದಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಕಡಾಯಿ ಪನ್ನೀರ್ ಮಸಾಲೆಯನ್ನು ಹುರಿಯುವಂಥದ್ದು ಹೇಗೆ ಅಂತ ತೋರಿಸ್ಕೊಳ್ಳೋಣ. ಮೊದಲಿಗೆ 4 ಸ್ಪೂನು ಧನಿಯಾ, ನಾನು 400 ಗ್ರಾಮು ಪನ್ನೀರ್ ತೊಗೊಂಡಿದ್ದೀನಿ, 5ರಿಂದ 6 ಜನಕ್ಕೆ ಆಗುವಂಥದ್ದು. 1-2 ಇಂಚು ಚಕ್ಕೆ, ಒಂದೇ ಒಂದು ಅನಾನಸ್ ಹೂವು, 4 ಕಪ್ಪು ಏಲಕ್ಕಿ, 8 ಬ್ಯಾಡಗಿ ಮೆಣಸಿನ್ಕಾಯಿ, ಅರ್ಧ ಸ್ಪೂನ್ನಷ್ಟು ಜೀರಿಗೆ. ಇದಿಷ್ಟನ್ನು ಹುರ್ಕೋಬೇಕು. ಕೆಲವರು ಲವಂಗ ಹಾಕ್ತಾರೆ, ಹಾಕ್ಕೋಬೋದು, ಪರವಾಗಿಲ್ಲ. ಆಯಿತಾ, ನಾನು ಲವಂಗ ಹಾಕಿಲ್ಲ. ಇದನ್ನು ಕ್ಲೀನಾಗಿ ಘಮ ಬರೋವರೆಗೂ ಹುರ್ಕೋಬೇಕು. ನೋಡಿ, ಇದು ಮಸಾಲೆ ಹುರಿದಾಗಿದೆ, ಒಳ್ಳೆ ಘಮ ಬಂದಿದೆ. ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ನಂತರ ಪುಡಿ ಮಾಡ್ಕೋಬೇಕು. ಅದೇ ಸಮಯದಲ್ಲಿ ಎಣ್ಣೆ ಕಾವು ಬಂದಿದೆ. ಇದಕ್ಕೆ ನಾವು 400 ಗ್ರಾಮ್ ಪನ್ನೀರ್ ಏನು ತೊಗೊಂಡಿದ್ದೀನಿ ಅದನ್ನು ಈ ಥರ ಹೆಚ್ಕೊಂಡಿದ್ದೀನಿ ಡೈಮಂಡ್ ಶೇಪಲ್ಲಿ. ನೋಡಿ, ಹೀಗೆ ಹೆಚ್ಕೊಂಡಿದ್ದೀನಿ, ಡೈಮಂಡ್ ಶೇಪ್ ಪನ್ನೀರ್ ಹೀಗೆ ಹೆಚ್ಕೊಂಡಿದ್ದೀನಿ. ಕಾವು ಮೀಡಿಯಮ್ ಆಗಿದೆ, ಇದೇ ಮೀಡಿಯಮ್ ಕಾವಲ್ಲಿ ಕರ್ಕೋಬೇಕು ಪನ್ನೀರನ್ನ. ಕೆಲವರು ಪ್ಯಾನಲ್ಲಿ ಇಟ್ಕೊಂಡು ಹಾಗೆ ಉರಿತಾರೆ. ಇದು 400 ಗ್ರಾಮ್ ಇರೋದ್ರಿಂದ ಬಹಳ ಸಮಯ ತೊಗೊಳುತ್ತೆ ಒಂದು. ಆಮೇಲೆ ಪ್ಯಾನಲ್ಲಿ ಹುರಿಯೋದ್ರಿಂದ ಕರೆಕ್ಟ್ ಪನ್ನೀರು ಎಲ್ಲ ಕಡೆ ಫ್ರೈ ಆಗಲ್ಲ. ಫ್ರೈ ಮಾಡಿಸಿದಾಗ ಅದು ಈವನ್ ಕಲರ್ ಬರುತ್ತೆ. ತೋರಿಸ್ತೀನಿ ನಾವು ಯಾವ ಹದಕ್ಕೆ ಕರ್ಕೋಬೇಕು ಅಂತ. ಪ್ರತಿಯೊಂದು ತುತ್ತಿನಲ್ಲೂ ನಿಜವಾದ ರುಚಿಯ ಮಜಾ ಸತ್ವ ಮಸಾಲ ಪುಡಿಗಳಿಂದ ಈಗಲೇ ಆರ್ಡರ್ ಮಾಡಿ. ನೋಡಿ, ಇಷ್ಟಾದರೂ ಸಾಕು. ಇದನ್ನು ಈಗ ಒಂದು ಸ್ಟ್ರೈನರ್ಗೆ ತೆಕ್ಕೊಳ್ಳೋಣ. ಸ್ಟ್ರೈನರ್ ತೆಕ್ಕೊಂಡಿದ್ದೀನಿ. ಮತ್ತು ಉಳಿದದ್ದು ಇದೆಯಲ್ಲ, ಒಂದು ಸಾರಿಗೆ 200 ಗ್ರಾಮೇ ಹಿಡಿಯೋದು, ಹಾಗಾಗಿ 2 ಸಾರಿ ನಾನು ಕರೀಲಿಕ್ಕೆ ಹೊರಟಿದ್ದೀನಿ. ನೋಡಿ, 400 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಲ್ಲ, ಇದು
ಒಂದು ಮನೆಯಲ್ಲಿ ಒಂದು 5 ಜನ ಇರ್ತೀರ ಅಂದ್ಕೊಳ್ಳಿ. 5 ಜನಕ್ಕೆ ಕರೆಕ್ಟಾಗಿ ಲೆಕ್ಕಾಚಾರವಾಗಿ ಸಾಕಾಗುತ್ತೆ. ಹೀಗೆ ಮೊದಲಿಗೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ನಾನೊಂದು 4 ಟೊಮೆಟೊ ಜಾಮ್ ಟೊಮೆಟೊ ತೊಗೊಂಡಿದ್ದೀನಿ. ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಬರ್ಬೇಕು. ಟೊಮೆಟೊ ಪ್ಯೂರಿ. ಪ್ಯಾನಿಗೆ ಸ್ವಲ್ಪ ಬೆಣ್ಣೆ, ಒಂದು ಸ್ವಲ್ಪ ತುಪ್ಪ, ನೀವು ಬೇಕಾದರೆ ಇದಕ್ಕೆ ಆಯಿಲ್ ಕೂಡ ಉಪಯೋಗಿಸ್ಕೋಬೋದು. ನಾನು ತುಪ್ಪ ಮತ್ತು ಬೆಣ್ಣೆಯನ್ನು ಉಪಯೋಗಿಸ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ ಚೆನ್ನಾಗಿ ಫ್ರೈ ಆಗುತ್ತೆ. ಫ್ರೈ ಆದಮೇಲೆ ಒಂದು ಅರ್ಧ ಬೌಲ್ ಈರುಳ್ಳಿ, ಇದು ಹೆಚ್ಚಿಬಿಟ್ಟಿದೆ, ಇದರಲ್ಲಿ ಅರ್ಧ ಹಾಕ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗ್ತಾ ಇರೋವಾಗಲೇ ಸ್ವಲ್ಪ ಅರಿಶಿನ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಒಳ್ಳೆ ಘಮ. ಈಗ ಇಲ್ಲಿ 2 ಟೊಮೆಟೊ ತೊಗೊಂಡಿದ್ದೀನಿ. 2 ಟೊಮೆಟೊ ಹಾಕಿದ್ದೀನಿ. ಇದಕ್ಕೆ 3 ಇತ್ತು, 2 ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಟೊಮೆಟೊ ಆಗ್ತಿದೆ. ಈಗ ನೆಕ್ಸ್ಟ್ ಏನು ಹಾಕ್ಬೇಕು, ಅದಕ್ಕೆ 1 ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟು. ನೀವು ಬೆಳ್ಳುಳ್ಳಿ ತಿನ್ನೋರಲ್ಲ ಅಂದರೆ ನೀವು ಬೆಳ್ಳುಳ್ಳಿನ ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು. 1 ಸ್ಪೂನ್ ಶುಂಠಿ ಪೇಸ್ಟ್. ಎರಡನ್ನೂ ಸಮಾನಾಂತರವಾಗಿ ಬಳಸ್ತಾ ಇದ್ದೀನಿ. 1 ಸ್ಪೂನ್ ಬೆಳ್ಳುಳ್ಳಿ, 1 ಸ್ಪೂನ್ ಶುಂಠಿ, 2 ಸಮ ಪ್ರಮಾಣದಲ್ಲಿದೆ. ಚೆನ್ನಾಗಿ ಹೀಗೆ ಫ್ರೈ ಮಾಡಬೇಕು. ಫ್ರೈ ಮಾಡ್ತಾ ಅದರಲ್ಲಿರೋ ನಾವೇನು ತುಪ್ಪ ಬೆಣ್ಣೆ ಹಾಕಿದ್ವಿ ಅದೆಲ್ಲ ವಾಪಸ್ ಬಿಡುತ್ತೆ. ಹೀಗೆ ಒರೆಸಿ ಫ್ರೈ ಮಾಡಬೇಕು. ಮತ್ತು ಈಗ ಆಯ್ತಲ್ಲ, ಇಷ್ಟೆಲ್ಲ ಹಾಕಿದ್ವಲ್ಲ, ಈಗ 2 ದಪ್ಪ ಮೆಣಸಿನಕಾಯಿ ತೊಗೊಂಡಿದ್ದೀನಿ. ಈ ಥರ ಬಿಲ್ಲೆ ಹೆಚ್ಕೊಂಡಿದ್ದೀನಿ. ಅದನ್ನು ಹೀಗೆ ಹಾಕೋಣ. ನೈಸರ್ಗಿಕ, ರುಚಿಕರ ಹಾಗೂ ಶುದ್ಧ ಆರೋಗ್ಯಕರ ಎಣ್ಣೆಗಾಗಿ ಬಳಸಿ ಸತ್ವ ಕೋಲ್ಡ್ ಪ್ರೆಸ್ ಆಯಿಲ್ಸ್. ಈಗಲೇ ಆರ್ಡರ್ ಮಾಡಿ. ಕೆಲವರು ಬೇರೆ ಅದನ್ನು ಫ್ರೈ ಮಾಡಿಕೊಂಡು ಎತ್ತಿಟ್ಕೋತಾರೆ. ಅದರ ಅವಶ್ಯಕತೆ ಏನಿಲ್ಲ. ಸುಮ್ಮನೆ ಕೆಲಸ ಮಾಡೋದು ಬೇಡ. 2 ಈರುಳ್ಳಿಯನ್ನು ಕೂಡ ಈ ಥರ ಎಲಕಾಗಿ ಬಿಡಿಸಿಟ್ಕೊಂಡಿದ್ದೆ. ಅದನ್ನು ಕೂಡ ಇಲ್ಲೇ ಬೆರೆಸಿದ್ದೀನಿ. ಹೀಗೆ ಫ್ರೈ ಆಗಬೇಕಿದು. ಅದ್ರ ಜೊತೆಲೇ ತುಂಬ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ನಾವು ಇದನ್ನು ಮಾಡಿದ್ವಲ್ಲ ಟೊಮೆಟೊ, ಆ 3 ಟೊಮೆಟೊನ ಈ ಥರ ನುಣ್ಣಗೆ ಮಾಡ್ಕೊಂಡಿದ್ದೀನಿ ಪೇಸ್ಟು. ಅದನ್ನು ಕೂಡ ಇಲ್ಲೇ ಬೆರೆಸಿ ಬಿಡೋಣ. ಇದು ಹೀಗೆ ಬಾಡ್ತಾ ಇರಬೇಕು. ಒಂದು ಅರ್ಧ ಲೋಟ ನೀರು ಹಾಕ್ಕೊಳ್ಳೋಣ. ಯಾಕೆಂದರೆ ಟೊಮೆಟೊ ನಾವು ರುಬ್ಬಿರೋದು ಹಸಿ ಟೊಮೆಟೊವನ್ನು ರುಬ್ಬಿದ್ದೀವಿ, ಅದು ಕೂಡ ಬೇಯಬೇಕಲ್ವಾ. ಅದಕ್ಕೋಸ್ಕರ ಟೊಮೆಟೊ ಬೇಯಲಿಕ್ಕೆ ಒಂದು ಅರ್ಧ ಲೋಟ ನೀರು ಬೆರೆಸಿದ್ದೀನಿ. ಇದು ಹೀಗೆ ಒಂದು 5-6 ನಿಮಿಷಗಳ ಕಾಲ ಕುದಿಬೇಕು. ನೋಡಿ, ಒಂದು 5 ನಿಮಿಷ ಇದು ಚೆನ್ನಾಗಿ ಕುದೀತು. ನೋಡಿ, ಈ ಹಂತಕ್ಕೆ ಬಂದಿದೆ. ಇವಾಗ ನಾವು ಕೆಲವು ಮಸಾಲೆ, ಅಂದರೆ ನಾವೇನು ಹುರಿದಿಟ್ಕೊಂಡ್ವಿ ಆ ಪುಡಿ ನೋಡಿ, 200 ಗ್ರಾಮ್ಗೆ 1 ಸ್ಪೂನು. ತುಂಬ ಕಡಿಮೆ ಆದರೆ ಮಿಕ್ಸಿಗೆ ಸಿಗಲ್ವಲ್ಲ, ಹಾಗಾಗಿ ಅದನ್ನು ನಾನು ಸ್ವಲ್ಪ ಜಾಸ್ತಿನೇ ಹುರಿದೆ. ನೋಡಿ, 200 ಗ್ರಾಮ್ಗೆ 1 ಸ್ಪೂನು, 400 ಗ್ರಾಮ್ಗೆ 2 ಸ್ಪೂನು ಕಡಾಯಿ ಮಸಾಲೆ ಹಾಕಿದೆ. ಗುಂಟೂರು ಮತ್ತು ಬ್ಯಾಡಗಿಯನ್ನು ಬೆರೆಸಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ, ಅದು ಒಂದು 3/4 ಸ್ಪೂನು ಇಲ್ಲೇ ಹಾಕ್ಕೊಂಡಿದ್ದೀನಿ. ಧನಿಯಾ ಪುಡಿ ಈ ಸ್ಪೂನಲ್ಲಿ 1 ಸ್ಪೂನು. ಮುಂಚೆ ಧನಿಯಾ ಸೇರಿಸಿದ್ದೀವಿ, ಆದರೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಬೇಕಾಗುತ್ತಲ್ಲ, ಅದಕ್ಕೆ ಈ ಧನಿಯಾ ಪುಡಿನೂ ಸೇರಿಸಿದ್ದೀನಿ. ಒಂದು ಅರ್ಧ ಸ್ಪೂನ್ ಉಪ್ಪು, ಅರ್ಧ ಸ್ಪೂನ್ ಬೇಕಾದರೆ ನೀವು ಸೇರಿಸ್ಕೋಬೋದು. ನಾವು ನಾರ್ತ್ ಇಂಡಿಯನ್ ಡಿಶ್ಗಳಿಗೆಲ್ಲ, ಈ ಗ್ರೇವಿಗಳಿಗೆ ಉಪ್ಪನ್ನು ಬಹಳ ಕಡಿಮೆ ಉಪಯೋಗಿಸ್ತೀನಿ. ಯಾಕೆಂದರೆ ಯಾವುದೇ ಗ್ರೇವಿ ಆಗಲಿ ಮತ್ತೊಂದು ಐಟಮ್ ಜೊತೆ ನಾವು ಸೇರಿಸ್ಕೊಂಡು ತಿಂತೀವಲ್ಲ, ಸೊ ಆ ಐಟಮಲ್ಲೂ ಕೂಡ ಉಪ್ಪಿರುತ್ತೆ. ಹಾಗಾಗಿ ಅರ್ಧ ಉಪ್ಪು ಇಲ್ಲಿ ಹಾಕ್ತೀವಿ, ಇನ್ನು ಅರ್ಧ ಉಪ್ಪು ಅದರಲ್ಲಿರುತ್ತೆ.
ನೋಡಿ ಈ ಕರೆದಿಟ್ಕೊಂಡಿದ್ವಲ್ಲ ಪನ್ನೀರ್, ಆ ಪನ್ನೀರನ್ನು ಇಲ್ಲಿ ಸೇರಿಸೋಣ. ಕ್ಲೀನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾರ್ತ್ ಇಂಡಿಯನ್ ಗ್ರೇವಿ ಅಂದ ತಕ್ಷಣ ಪ್ರತಿಯೊಂದು ಗ್ರೇವಿಗೂ ಸಕ್ಕರೆ ಬೆರೆಸ್ಬಿಡ್ತಾರೆ. ಕೆಲವಕ್ಕೆ ಸಕ್ಕರೆ ಹಾಕಬೇಕು, ಇಲ್ಲ ಅಂತ ಅಲ್ಲ. ಅದನ್ನು ರುಚಿ ಎನ್ಹಾನ್ಸ್ ಮಾಡಲಿಕ್ಕೆ ನಾವು ಸಕ್ಕರೆ ಹಾಕಬೇಕಾಗಿ ಬರುತ್ತೆ. ಆದರೆ ಪ್ರತಿಯೊಂದಕ್ಕೂ ಅಲ್ಲ, ಕೆಲವು ಐಟಮ್ಗಳಿಗೆ ಮಾತ್ರ ಸಕ್ಕರೆ ಹಾಕಬೇಕಾಗುತ್ತೆ. ಇದಕ್ಕೆ ಸಕ್ಕರೆ ಬೇಕಾಗಲ್ಲ. ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ. ಈಗ ಒಂದು ಅರ್ಧ ಲೋಟದಷ್ಟು ನೀರು ಬೆರೆಸ್ಕೋಬೇಕು. ಏಕೆಂದರೆ ಅದು ಯಾವ ತಿಕ್ನೆಸ್ಗೆ ಬರಬೇಕು ಆ ತಿಕ್ನೆಸ್ಸು ಬರಬೇಕಲ್ವಾ. ಆಮೇಲೆ ಕರೆದಿರೋವಂಥ ಪನ್ನೀರ್ ಕೂಡ ಇದರಲ್ಲಿ ಇರೋವಂಥ ನೀರಿನ ಅಂಶವನ್ನು ಎಳೆದುಕೊಳ್ಳುತ್ತದೆ. ನೋಡಿ ಇಷ್ಟು ತಿಕ್ಕಾಗೇ ಇರಬೇಕು. ಕಡಾಯಿ ಪನ್ನೀರ್ ಅಂದರೆ ಸ್ವಲ್ಪ ತಿಕ್ಕಾಗಿರಬೇಕು. ಇದು ಕುದಿಬೇಕು ಮತ್ತು, ಏಕೆಂದರೆ ಪನ್ನೀರು ಇದರಲ್ಲಿರುವಂತಹ ಉಪ್ಪು, ಹುಳಿ, ಖಾರ ಎಲ್ಲವನ್ನು ಹೀರ್ಕೋಬೇಕಲ್ವಾ. ಈ ಹಂತದಲ್ಲಿ ಸ್ವಲ್ಪ ಕಸೂರಿ ಮೆಥಿ ಹೀಗೆ ಕೈಯಲ್ಲಿ ಇದು ಮಾಡಿ ಹಾಕಿ. ನೋಡಿ ಒಂದು ಸ್ವಲ್ಪ ಮೇಲೆ ಬೆಣ್ಣೆ, ಕ್ರೀಮ್, ಮಿಲ್ಕ್ ಕ್ರೀಮ್, 2 ಸ್ಪೂನು ಮಿಲ್ಕ್ ಕ್ರೀಮ್. ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಆಹಾ ಎಷ್ಟು ಘಮ 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 ಅಂತಿದೆ ಸ್ನೇಹಿತರೆ. ನೋಡಿ ಕುದೀತಿದೆ, ಕಡಾಯಿ ಪನ್ನೀರ್ ರೆಡಿ ಇದೆ. ಬನ್ನಿ ಹೇಗಿದೆ ನೋಡೋಣ. ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ. ಈಗ ನಾವು ಮಾಡಿದ ಪನ್ನೀರ್ ಕಡಾಯಿ ಹೇಗೆ ಬಂದಿದೆ ನೋಡಿ. ಪನ್ನೀರು, ಒಂದು ಈರುಳ್ಳಿ, ಒಂದು ಕ್ಯಾಪ್ಸಿಕಮ್ಮು, ಪನ್ನೀರು ಜೊತೆಗೆ ಒಂದು ಚೂರು ಗ್ರೇವಿ, ಅಷ್ಟು ಇದೆ. ಎಲ್ಲ ಜೊತೆಯಲ್ಲಿ ತಿಂದು ನೋಡಿದಾರೆ. ಭಾಳ ಅದ್ಭುತವಾಗಿ ಬಂದಿದೆ. ಮನೇಲಿ ಮಾಡಿ ತುಂಬ ಈಸಿ ಮೆಥಡಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನೀವು ಸ್ಪೆಷಲಾಗಿ ಮನೇಲಿ ಮಾಡ್ಕೊಂಡು ತಿಂದರೆ ನಿಮಗೂ ಒಳ್ಳೆ ಹೆಸರು ಬರುತ್ತೆ. ಅದ್ಭುತವಾದ ಖಾದ್ಯವನ್ನು ನೀವು ಸವಿದ ಹಾಗೆ ಆಗುತ್ತೆ ಅಂತ ಹೇಳ್ತಾ ಹೋಗಿದ್ದು ಬರ್ತೀನಿ. ಒಳ್ಳೆ ನೆನಪು ಮಾತ್ರ ಇದು, ಭಾಳ ಚೆನ್ನಾಗಿದೆ. ಮತ್ತೊಂದು ಖಾದ್ಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೆದುರಿಗೆ ನಾನು. ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಆದಷ್ಟು ಜಾಸ್ತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ. ಹೋಗಿದ್ದು ಬರ್ತೀನಿ.